ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಅಂಟರ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವು ಎಲ್ಲಿ ಬಂದಿದ್ದೀವಿ ಅಂದರೆ ಬನಶಂಕರಿ 6 ಸ್ಟೇಜಲ್ಲಿ ಇರುವಂತಹ ಬಿ ಡಿ ಎ ಮನೆ ಅಂದರೆ ಕಾರ್ನರು, ಈಸ್ಟಿಗೆ ನಾರ್ತ್ ಕಾರ್ನರ್ ಮನೆ ನೋಡೋಕೆ ಬಂದಿದ್ದೀವಿ. ಆ ಮನೆ ಇದೇ ಆಗಿರುತ್ತೆ ನೋಡಿ. ಇದು ಬಂದು ಬಿ ಡಿ ಎ ಆಗಿರುತ್ತೆ ನಿಮಗೆ. ಈಸ್ಟಿಗೆ ನಾರ್ತ್ ಕಾರ್ನರು 1000 ಸ್ಕ್ವೇರ್ ಫೀಟ್. ಇದು 1000 ಸ್ಕ್ವೇರ್ ಫೀಟು, ಒಂದು ಸ್ವಲ್ಪ ಮಾರ್ಜಿನ್ ಇದೆ ನಿಮಗಿದು. ಓಕೆ, ಇದು ಬಂದ್ಬಿಟ್ಟು ಈಸ್ಟ್ ಫೇಸ್ ಆಗಿರುತ್ತೆ ನಿಮಗೆ. ಹಾಗೆ ಈ ಕಡೆ ನಾರ್ತಲ್ಲಿ ನೋಡಿಸ್ತಾ ಇದ್ದೀನಿ, ಇದು ನಾರ್ತ್ ರೋಡ್ ಆಗಿರುತ್ತೆ ನಿಮಗೆ. ಇದು ನಾರ್ತ್ ಫೇಸ್. ಇನ್ನೊಂದು ಸತಿ ಹೇಳ್ಬಿಡ್ತೀನಿ, ಇದು ಬರೋದು ಬನಶಂಕರಿ 6 ಸ್ಟೇಜಲ್ಲಿ ಈಸ್ಟಿಗೆ ನಾರ್ತ್ ಫೇಸ್ ಆಗಿರುತ್ತೆ. ಓಕೆ, ಬಿ ಡಿ ಆಗಿರುತ್ತೆ. ಇದು 1000 ಸ್ಕ್ವೇರ್ ಫೀಟ್ ಆಗಿರುತ್ತೆ. ಓಕೆ, ಮನೆ ಒಳಗಡೆ ಹೋಗಿ ನೋಡೋಣ ಏನಿದೆ ಅಂತ. ಓಕೆ, ನಾವು ನಾರ್ತ್ ಸೈಡ್ ಹೋಗ್ತಾ ಇದ್ವಿ. ಗೇಟು ಈಸ್ಟ್ ಸೈಡ್ ಬೀಗ ಹಾಕಿದೆ. ಓಕೆ, ಇಲ್ಲಿ ನೋಡ್ಬೋದು ಕಾರ್ನರಲ್ಲಿ ನಿಮಗೆ ಸಣ್ಣದಾಗಿ ಒಂದು ಗಾರ್ಡನ್ ಕೊಟ್ಟಿದ್ದಾರೆ ನಿಮಗೆ, ಗಿಡಗಳು ಹಾಕೋಕ್ಕೆ. ಹಾಗೆ ಅಲ್ಲಿ ನೇಮ್ ಬೋಲ್ಡ್ ಮಾಡಿ ಕೆಳಗೆ ಜಾಗ ಕೊಟ್ಟಿದೆ. ಮುಂದೇನೂ ಅಷ್ಟೇ, ನೀವು ಒಂದು ಕಾರ್ ನಿಲ್ಲಿಸ್ಕೋಬೋದು, ಧಾರಾಳವಾಗಿ ಕಾರ್ ನಿಲ್ಲಿಸ್ಕೋಬೋದು, ಏನು ಪ್ರಾಬ್ಲಮ್ ಆಗೋಲ್ಲ. ಮೇಲ್ಗಡೆ ಒಂದು ಕಾರ್ ನಿಲ್ಲಿಸ್ಕೋಬೋದು. ಬನ್ನಿ ಮಾಡಿ ಮನೆ ಒಳಗಡೆ ಹೋಗೋಣ, ಏನಿದೆ ಅಂತ ಹೋಗೋಣ. ಓಕೆ, ಮನೆ ಒಳಗಡೆ ಬರ್ತಾರಂಗೆ ನಮಗೆ ಇಲ್ಲಿ ಫುಲ್ ಪಾರ್ಕಿಂಗ್ ಜಾಗ ಬರುತ್ತೆ. ನೋಡ್ಬೋದು, ನಿಮಗೆ ಫುಲ್ ನೋಡಿಸ್ತಾ ಇದ್ದೀನಿ ಈ ಕಾರ್ನರಿಂದ. ಮೇಲ್ಗಡೆ ಅಷ್ಟೇ ಪಿ ಫಾಲ್ ಸೀಲಿಂಗ್ ಆಗಿದೆ, LED ಲೈಟ್ ಕೂಡ ಹಾಕಿದೆ. ಹಾಗೆ ಪಾರ್ಕಿಂಗ್ ಟೈಲ್ಸ್ ಕೂಡ ಆಗಿದೆ ನಿಮಗೆ. ಸೇಮ್ ನಮಗೆ 30-40 ಏನು ಬರುತ್ತೋ ಮನೆ, ಸೇಮ್ ಅದೇ ಥರ ಇದೆ ನಿಮಗೆ. ಏನು ಕಾರ್ನರ್ ಅಷ್ಟೇ ಇದು. ಓಕೆ, ಇಲ್ಲಿ ಬಂದರೆ ನಿಮಗೆ ಗ್ಯಾಸ್ ಪ್ರೊವಿಷನ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಬಂದು ನಿಮಗೆ ಬೋರ್ ಬಂದಿದೆ. ಸಾರಿ, ಇದು ಸಂಪು. ಇಲ್ಲಿ ಬಂದು ಬೋರ್ ಬಂದಿದೆ. ಹಾಗೆ ಅಲ್ಲಿ ಕಾವೇರಿ ಕಲೆಕ್ಷನ್ ಆಗಿದೆ, ನೋಡ್ಬೋದು. ಅಲ್ಲಿ ಮೀಟ್ರ್ ತಗೋಬೇಕಾಗುತ್ತೆ. ಅಲ್ಲಿ UPS ಪಾಯಿಂಟ್ ಕೊಟ್ಟಿದ್ದಾರೆ. ಧಾರಾಳವಾಗಿ ನೀವು 2 ಕಾರು ಆರಾಮಾಗಿ ನಿಲ್ಲಿಸ್ಬೋದು. ನೀವು 2ರಿಂದ 3 ಕಾರು ಆರಾಮಾಗಿ ನಿಲ್ಲಿಸ್ಬೋದು. ಆ ಕಾರ್ನರಿಂದ ಬಂದರೂ ಅಲ್ಲಿ 2 ನಿಲ್ಲಿಸ್ಕೊಂಡು ಇಲ್ಲೊಂದು ನಿಲ್ಲಿಸ್ಬೋದು. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಇದು ಬಂದು ಲಿಫ್ಟು. ಹಾಗೆ ಇದು ರೆಸ್ಟ್ ರೂಮ್ ಆಗಿರುತ್ತೆ ನಿಮಗೆ. ನಿಮ್ಮ ಗೇಟು ಓಪನ್ ಮಾಡಿದ್ರೆ ಸೈಡಲ್ಲಿ ಬರುತ್ತೆ, ಈ ಥರ ಇಲ್ಲಿವರೆಗೂ ಸೈಡ್ ಕಟ್ಕೊಡ್ತೀನಿ. ನೋಡ್ಬೋದು, ತುಂಬ ದೊಡ್ಡದಾಗಿದೆ ಪಾರ್ಕಿಂಗ್ ನಿಮಗೆ. ಈ ಕಾರಲ್ಲಿ ನೋಡಿಸ್ತಾ ಇದ್ದೀನಿ. ಧಾರಾಳವಾಗಿ ನೀವು 2 ಕಾರ್ ಆರಾಮಾಗಿ ನಿಲ್ಲಿಸ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಇದಿಷ್ಟು ಗ್ರೌಂಡ್ ಫ್ಲೋರಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ರೆಸ್ಟ್ ರೂಮ್ ಇದೆ, ಅಲ್ಲಿ ಸಂಪ್ ಬಂದಿದೆ, ಬೋರ್ ಬಂದಿದೆ, ಕಾವೇರಿ ಕಲೆಕ್ಷನ್ ಆಗಿದೆ, ಗ್ಯಾಸ್ ಪ್ರೊವಿಷನ್. ಓಕೆ, ಮಾಡಿ ಮೇಲೆ ಹೋಗೋಣ. ಮಾಡಿ ಮೇಲೆ ಹೋಗೋದಕ್ಕಿಂತ ಮುಂಚೆ ನೋಡ್ಬೋದು, ನಮಗೆ ಮೆಟ್ಲಿಗೆ ಇಲ್ಲಿ ಲಪೋತ್ರ ಗ್ರಾನೈಟ್ ಕೊಟ್ಟಿದ್ದಾರೆ ನಮಗೆ, ಆಂಟಿಸ್ಕಿದ್ದು. ಇಲ್ಲೆಲ್ಲ ಇನ್ನೂ ಸೈಡಲ್ಲಿ ಕೆಲಸ ನಡೀತಿದೆ. SS ಸ್ಟೀಲ್ ಬರುತ್ತೆ ನಿಮಗೆ, ಟಫ್ ಆ್ಯಂಡ್ ಗ್ಲಾಸಲ್ಲಿ SS ಬರುತ್ತೆ ನಿಮಗೆ. ಮಾಡಿ ಮೇಲೆ ಬರ್ತಾ ಇದ್ದೀವಿ. ಇದು ಬಂದು ಈಸ್ಟ್ ಬಾಕ್ಲಾಗಿರುತ್ತೆ ನಿಮಗೆ. ಓಕೆ, ಮೇಲ್ಗಡೆ ಬಂದರೆ ನಮಗೆ ಈ ಥರ ಕಾಣಿಸುತ್ತೆ ಮನೆ ಸುತ್ತಮುತ್ತ. ಇದು ಬಂದು ನಾರ್ತ್ ರೋಡ್, ಇದು ಬಂದು ಈಸ್ಟ್. ಓಕೆ, ನಾವು ಬಂದು ಜಾಗ ಮೆಟ್ಲು. ಹಾಗೆ ಮೇಲ್ಗಡೆ ನೋಡಿಸ್ತಾ ಇದ್ದೀನಿ, PVC ಫಾಲ್ ಸೀಲಿಂಗ್ ಮಾಡಿದ್ದಾರೆ ನಿಮಗೆ, ತುಂಬ ಚೆನ್ನಾಗಿದೆ. ಹಾಗೆ ಬಾಕ್ಲು ನೋಡಿಸ್ತಾ ಇದ್ದೀನಿ, ನೋಡ್ಬೋದು. ಇಲ್ಲೆಲ್ಲ ನಿಮಗೆ SS ಸ್ಟೀಲ್ ಕೊಟ್ಟು ಮುಂದ್ಗಡೆ ಮನೆ ಮುಂದೆ ಟಫ್ ಆ್ಯಂಡ್ ಗ್ಲಾಸ್ ಕೊಟ್ಟಿದ್ದಾರೆ ನಿಮಗೆ. ಧಾರಾಳವಾಗಿ ಇಲ್ಲಿ ಒಂದು 4ರಿಂದ 6 ಜನ ನಿಂತ್ಕೋಬೋದು. ಹಾಗೆ ಮನೆ ಬಾಗಿಲು ಹಾಗೂ ಹೊಸಲು ನೋಡಿಸ್ತಾ ಇದ್ದೀನಿ, ಕಿಟಕಿ ಎಲ್ಲ ಟೀಕ್ ವುಡ್ಡಲ್ಲೇ ಆಗಿದೆ ನಿಮಗೆ. ಇನ್ನೊಂಚೂರು ಕೆಲಸ ನಡೀತಾ ಇದೆ ಮನೆದು, ಮನೆ ಫಿನಿಶಿಂಗ್ ಆಗಿದೆ, ಫಿನಿಶಿಂಗ್ ಸ್ಟೇಜ್ ಎಲ್ಲ ಟೀಕಲ್ಲೇ ಆಗಿದೆ ನಿಮಗೆ. ಓಕೆ, ಮನೆ ಒಳಗಡೆ ಹೋಗೋಣ. ಓಕೆ, ಮನೆ ಒಳಗಡೆ ಬರ್ತಾ ಇರೋಂಗೆ ನಿಮಗೆ ದೊಡ್ಡದಾಗಿ ಹಾಲು, ಮೇಲ್ಗಡೆ ನೋಡ್ಬೋದು ನಿಮಗೆ ವಿನಿಗರ್ ಶೀಟಲ್ಲಿ PVC ಫಾಲ್ ಸೀಲಿಂಗ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ.
ಅಲ್ಲಿ ಬಂದು ಟಿ ವಿ ಯೂನಿಟ್ ಬಂದಿದೆ ನಿಮಗೆ. ಲಿಫ್ಟು ಇಲ್ಲಿ ಬಂದು ನೋಡ್ಬೋದು. ನಾರ್ತ್ ಸೈಡ್ ನಿಮಗೆ ವಿಂಡೋ ಕೊಟ್ಟಿದ್ದಾರೆ ಬೆಳಕು ಗಾಳಿಗೋಸ್ಕರ. ಕಾರ್ನರ್ ಮನೆಯಲ್ಲಿ ಏನು ಅಡ್ವಾಂಟೇಜ್ ಅಂದರೆ ನಿಮಗೆ ಬೆಳಕು ಗಾಳಿ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ. ತುಂಬ ಪ್ಲೇಸಸ್ ಇದೆ. ಹಾಗೆ ಇಲ್ಲಿ ಬೇಕಂದರೆ ಒಂದು ಟೇಬಲ್ ಹಾಕೋಬೋದು. ಸ್ವಿಚ್ ಕೂಡ ಕೊಟ್ಟಿದ್ದಾರೆ ನಿಮಗೆ. ಏನಾದ್ರು ವರ್ಕ್ ಮಾಡ್ತಿದ್ರೆ ಮಾಡ್ಕೋಬೋದು. ಹಾಗೆ ಇಲ್ಲಿ ಸ್ಟೋರೇಜ್ ರೂಮ್, ಸ್ಟೋರೇಜ್ ಮಾಡೋದಕ್ಕೆ ಜಾಗ ಕೊಟ್ಟಿದ್ದಾರೆ. ಮೆಟ್ಲು ಕೆಳಗಡೆ ಸ್ಟೋರೇಜ್ ಮಾಡ್ಕೋಬೋದು. ಈ ಕಾರ್ನರ್ ನೋಡಿಸ್ತಾ ಇದ್ದೀನಿ. ಓಕೆ, ಅಡುಗೆ ಮನೆಗೆ ಹೋಗೋಣ. ಅಡುಗೆ ಮನೆಗೆ ಹೋಗೋದಕ್ಕಿಂತ ಮುಂಚೆ ಅವ್ರು ನೋಡ್ಬೋದು ಎಲ್ಲ ನಿಮಗೆ ವಿನಿಗರಲ್ಲೇ ವರ್ಕೌಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಯು ಶೇಪಲ್ಲಿ. ಓಕೆ, ಹೊರಗಡೆ ಹೋಗೋಣ. ಅಡುಗೆ ಮನೆಯೂ ಅಷ್ಟೇ ತುಂಬ ವಿಶಾಲವಾಗಿದೆ, ದೊಡ್ಡದಾಗಿದೆ, ನೋಡ್ಬೋದು. ಮೇಲ್ಗಡೆ ಅಷ್ಟೇ ನಿಮಗೆ ಎಲ್ಲ ವುಡ್ ವರ್ಕೆ ಮಾಡಿದ್ದಾರೆ. ಮೇಲ್ಗಡೆ ಪಿ ಫಾಲ್ ಸೀಲಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಡುಗೆ ಮನೆ ತುಂಬ ದೊಡ್ಡದಾಗೂ ಇದೆ. ಈ ಕಡೆಯಿಂದ ನೋಡಿಸ್ತಾ ಇದ್ದೀನಿ. ನೋಡಿ, ಧಾರಾಳವಾಗಿ ನೀವು ಇಲ್ಲಿ ಡೈನಿಂಗ್ ಟೇಬಲ್ ಹಾಕೋಬೋದು ನೀವು ದೊಡ್ಡದಾಗಿ. ಇಲ್ಲಿ ಬಂದು ದೇವ್ರ ಮನೆ ಬಂದಿದೆ ನಿಮಗೆ. ಧಾರಾಳವಾಗಿ ಒಬ್ರು ಕೂತ್ಕೊಂಡು ಪೂಜೆ ಮಾಡೋ ಅಷ್ಟು ಜಾಗ. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ ಇನ್ನೊಂದ್ಸತಿ ಅಡುಗೆ ಮನೆ. ಓಕೆ, ಇಲ್ಲಿ ಬಂದರೆ ನಿಮಗೆ ಇಲ್ಲಿ ಅಕ್ವಾ ಗಾರ್ಡಿಗೆ ಜಾಗ ಕೊಟ್ಟಿದ್ದಾರೆ, ಪಾಯಿಂಟ್ ಔಟು. ಹಾಗೆ ಇಲ್ಲಿ ಚಿಮ್ನಿಗೆ ಜಾಗ ಕೂಡ ಕೊಟ್ಟಿದ್ದಾರೆ, ಕಾಣಿಸ್ತಾ ಇದೆ. ಇಲ್ಲಿ ಗ್ಯಾಸ್ ಪ್ರೊವಿಷನ್ ಕೊಟ್ಟಿದ್ದಾರೆ ನೋಡಿ. ಓಕೆ, ಎಲ್ಲ ನಿಮಗೆ ಸಾಫ್ಟ್ ಕಾರ್ನರ್. ಇವಾಗೆಲ್ಲ ಇದನ್ನು ಹಾಕೋದು. ಹಾಗೆ ಇಲ್ಲಿ ನಿಮಗೂ ನೋಡ್ಬೋದು ಸ್ಕ್ವಾಟ್ಸ್ ಕೊಟ್ಟಿದ್ದಾರೆ ನಿಮಗೆ. ಹಾಗೆ ಇಲ್ಲಿ ಮಿಕ್ಸಿ ಓವನ್ ಏನೇನೋ ಮಡಿಕೊಂತೀನಿ ಅಂದರೆ ಧಾರಾಳ ಮಡಿಕೋಬೋದು. ತುಂಬ ದೊಡ್ಡದಾಗಿದೆ ಜಾಗ ಎಲ್ಲ ಅಷ್ಟೇ ನಿಮಗೆ. ಮೇಲ್ಗಡೆ ಅಷ್ಟೇ ಓವರ್ ಹೆಡ್ ಕಬೋರ್ಡ್ಗಳು ತುಂಬ ಇದೆ. ಇನ್ನು ಲೈಟಿಂಗ್ ಎಲ್ಲ ಫಿಕ್ಸ್ ಮಾಡಬೇಕು, ಮಾಡ್ತಾರೆ, ಸ್ವಲ್ಪ ಕೆಲಸ ಇದೆ. ಹಾಗೆ ಇಲ್ಲಿ ನಿಮಗೆ ಪ್ಯಾನೆಟ್ರಿ ಕೂಡ ಬಂದಿದೆ. ಇದು ಬಂದು ಅಡುಗೆ ಮನೆ ಆಗಿರುತ್ತೆ ನಿಮಗೆ. ಹಾಗೆ ಇಲ್ಲಿ ನಿಮಗೆ ಯುಟಿಲಿಟಿ ಕೂಡ ಕೊಟ್ಟಿದ್ದಾರೆ. ಯುಟಿಲಿಟಿ ಸೇಫ್ಟಿ ವೈಸ್ ನಿಮಗೆ MS ಗ್ರಿಲ್ ಮಾಡಿದ್ದಾರೆ ಸೈಡಲ್ಲಿ. ಹಾಗೆ ಇಲ್ಲೊಂದು ರೆಸ್ಟ್ ರೂಮ್ ಕೂಡ ಇದೆ. ಇನ್ನೊಂದ್ಸತಿ ನೋಡಿಸ್ಬಿಡ್ತೀನಿ. ಇದು ಅಡುಗೆ ಮನೆ ಆಗಿರುತ್ತೆ ನಿಮಗೆ. ದೇವ್ರ ಮನೆ, ಡೈನಿಂಗ್ ಟೇಬಲ್, ಡೈನಿಂಗ್ ಹಾಲ್ ಅದು. ಹಾಗೆ ಇದು ಹಾಲ್. ಓಕೆ, ಹಂಗಾರೆ ಫಸ್ಟ್ ಫ್ಲೋರ್ಗೆ ಹೋಗೋಣ. ನಿಮ್ಗೆ ಅವಲೇ ಹೇಳಿದೆ ಫ್ಲೋರಿಂಗ್ ಎಲ್ಲ ನಿಮಗೆ ಇಟಾಲಿಯನ್ ಮಾರ್ಬಲ್ ಆಗಿದೆ. ಸಾರಿ, ಅವಲೇ ಹೇಳಿದೆ ನೋಡಿ, ಮೆಟ್ಲೆಲ್ಲ ನಿಮ್ಗೆ ಇಟಾಲಿಯನ್ ಮಾರ್ಬಲ್ ಆಗಿದೆ. ಇಲ್ಲೆಲ್ಲ ಇನ್ನೂ SS ಟಫನ್ ಗ್ಲಾಸ್ ಬರುತ್ತೆ. SS ಸ್ಟೀಲ್ ಹಾಕಿ ಟಫನ್ ಗ್ಲಾಸ್ ಬರುತ್ತೆ. ಇನ್ನೊಂದು ಚೂರು ಕೆಲಸ ಬಾಕಿ ಇದೆ, ಮಾಡಿಕೊಡ್ತಾರೆ. ಅದೆಲ್ಲ ಮಾಡಿ ಮೇಲೆ ಹೋಗ್ತಾ ಇದ್ವಿ ಅಂದರೆ ಸೆಕೆಂಡ್ ಫ್ಲೋರ್ಗೆ. ಸೆಕೆಂಡ್ ಫ್ಲೋರಲ್ಲಿ ಬಂದಿದ್ದ ತಕ್ಷಣ ನಿಮಗೆ ಮೇಲ್ಗಡೆ ನೋಡ್ಬೋದು ಪೇಪರ್ ಫಾಲ್ ಸೀಲಿಂಗ್ ಆಗಿದೆ. ತುಂಬ ಚೆನ್ನಾಗಿದೆ ಲೈಟ್ ಡಿಸೈನು. ಹಾಗೆ ನಮ್ಮ ರೈಟ್ ಸೈಡ್ ಬಂದರೆ ಮಾಸ್ಟರ್ ಬೆಡ್ರೂಮ್ ಬರುತ್ತೆ, ನೋಡ್ಬೋದು.
ಮೇಲ್ಗಡೆ ಅಷ್ಟೇ ಪಿ ಎಫ್ ಫಾಲ್ ಸೀಲಿಂಗ್ ತುಂಬ ಚೆನ್ನಾಗಿದೆ. ಥರ ಡಿಸೈನಾಗಿ ಮಾಡಿದ್ದಾರೆ. ಫ್ಯಾನ್ ಹಾಕೊಳ್ಳೋಕೆ ಜಾಗ ಕೂಡ ಕೊಟ್ಟಿದ್ದಾರೆ. ಹಂಗೆ ಕಿಂಗ್ ಸೈಜ್ ಕಾಟ್ ಕೂಡ ಕೊಟ್ಟಿದ್ದಾರೆ. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಹಾಗೆ ಅಲ್ಲಿ ವಾರ್ಡ್ರೋಬ್ ಬಂದಿದೆ. ಓವರ್ ಹೆಡ್ ಕಬೋರ್ಡ್ ಕೂಡ ಬಂದಿದೆ, ನೋಡ್ಬೋದು. ಹಾಗೆ ಅಲ್ಲಿ ಟಿವಿ ಯೂನಿಟ್. ಇದು ಕೂಡ ನಿಮ್ಗೆ ಹೈಡ್ರಾಲಿಕ್ಸ್ ಆಗಿರುತ್ತೆ, ನಿಮಗೆ ಧಾರಾಳವಾಗಿ ಎತ್ಬೋದು. ಹಾಗೆ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಒಂದು ಕೊಟ್ಟಿದ್ದಾರೆ ನಿಮಗೆ. ಬಾಕ್ಸ್ಗಳು ಅಂದರೆ ಫೈಲ್ಗಳು ಮಡಿಕೋಬೋದು, ಇಲ್ಲ ಪರ್ಸ್ನಲ್ ಥಿಂಗ್ಸ್ ಏನಾದ್ರು ಮಡಿಕೋಬೋದು. ಇಲ್ಲೂ ಅಷ್ಟೇ ನಿಮಗೆ ಕಬೋರ್ಡ್ಗಳು ತುಂಬ ಕೊಟ್ಟಿದ್ದಾರೆ. ಎರಡು ಸೈಡು ತುಂಬ ಇದೆ. ಇಲ್ಲಿ ಮೊಬೈಲು ಲ್ಯಾಪ್ಟಾಪ್ ಏನೇನೋ ಚಾರ್ಜ್ ಮಾಡ್ಕೊತೀನಾರ ಮಾಡ್ಕೊಳ್ಳೋದು ಜಾಗ ಕೂಡ ಕೊಟ್ಟಿದ್ದಾರೆ. ಹಾಗೆ ಈಗ ಇಲ್ಲಿ ನೋಡ್ಬೋದು ನಿಮಗೆ ತುಂಬ ಫೇಸಸ್ ಇದೆ, ಜಾಗ ಇದೆ. ನಿಮಗೆ ಸೋಫಾ ಬೇಕಾದ್ರೂ ಹಾಕೋಬೋದು. ಒಂದು ದೊಡ್ಡದು ಸೋಫಾ ಹಾಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಬೋದು ನೀವು. ಹಾಗೆ ಇದಕ್ಕೊಂದು ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ. ಈ ಕಾರ್ನರ್ ಬಂದರೆ ಇಲ್ಲಿ ನಿಮಗೆ ಒಂದು ಬಾಲ್ಕನಿ ಬರುತ್ತೆ. ಮಾಸ್ಟರ್ ಬೆಡ್ರೂಮಲ್ಲಿ ಒಂದು ಬಾಲ್ಕನಿ. ಇದೆಲ್ಲ ನೋಡಿ, ವಾಲೆಲ್ಲ ನೋಡ್ಬೋದು, ಗ್ರಾನೈಟ್ ಯೂಸ್ ಮಾಡಿದ್ದೀವಿ ನಿಮಗೆ. ಫುಲ್ ವಿಡಿಯೋ ನೋಡಿ, ಪ್ರೈಸನ್ನ ಲಾಸ್ಟಲ್ಲಿ ಹೇಳ್ತೀನಿ ನಾನು. ಇದು ಬಂದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಓಕೆ, ಹಂಗೆ ಬಂದರೆ ನಮಗೆ ಈ ಕಡೆ ಬಂದರೆ ಇಲ್ಲೊಂದು ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ. ನಿಮ್ಗೆ ಇಲ್ಲಿ ನೋಡ್ಬೋದು, ನಿಮಗೆ ಸ್ಕೈಲೈಟ್ ಬಿಟ್ಟಿದ್ದಾರೆ. ನಿಮಗೆ ಮೇಲಿಂದ ನಿಮಗೆ ಬೆಳಕು ಗಾಳಿಗೋಸ್ಕರ ಡೈರೆಕ್ಟಾಗಿ ನಿಮಗೆ ಹಾಲಿಗೆ ಬರೋಂಥ ಸ್ಕೈಲೈಟ್. ನಿಮಗೆ ಧಾರಾಳವಾಗಿ ಹಾಲಿಗೆ ಬರುತ್ತೆ, ದೊಡ್ಡದಾಗಿ ಸ್ಕೈಲೈಟ್ ಬಿಟ್ಟಿದ್ದಾರೆ. ಓಕೆ, ಈ ಕಡೆ ಬಂದರೆ ನಮಗೆ ಇಲ್ಲೊಂದು ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ. ನಿಮಗೆ ನೋಡ್ಬೋದು ಕಿಂಗ್ ಸೈಜ್ ಕಾಟು. ಹಾಗೆ ಅಲ್ಲಿ ವಾರ್ಡ್ರೋಬು ಸೇಮ್ ಅದೇ ಥರ ಕಬೋರ್ಡ್ಗಳು, ಓವರ್ ಹೆಡ್ ಕಬೋರ್ಡ್. ನಿಮಗೆ ಮೇಲ್ಗಡೆ ಕೂಡ ಅಬ್ಸರ್ವ್ ಮಾಡಿ, ಪಿ ಫಾಲ್ ಸೀಲಿಂಗ್ ತುಂಬ ಚೆನ್ನಾಗಿದೆ. ಹಾಗೆ ಇದಕ್ಕೊಂದು ಸ್ಟಡಿ ಟೇಬಲ್ ಕೂಡ ಕೊಟ್ಟಿದ್ದಾರೆ. ಧಾರಾಳವಾಗಿ ಓದ್ಕೊಳ್ಳೋಂಗಿದ್ರೆ ಮಕ್ಕಳು ಯಾರನ್ನ ಇದ್ದರೆ ಓದ್ಕೋಬೋದು. ಈ ಕಡೆ ಬಂದರೆ ನಮಗೊಂದು ಡ್ರೆಸ್ಸಿಂಗ್ ಟೇಬಲ್. ಸೇಮ್ ಇದು ನಾರ್ತ್ ಸೈಡ್ ಬಂದಿರೋದ್ರಿಂದ ನಿಮಗೆ ವಿಂಡೋ ಕೊಟ್ಟಿದ್ದಾರೆ. ಬೆಳಕು ಗಾಳಿ ಧಾರಾಳವಾಗಿ ಮನೆ ಒಳಗಡೆ ತುಂಬ ಚೆನ್ನಾಗಿದೆ. ಹಾಗೆ ಈ ಕಡೆ ಬಂದರೆ ನಮಗೆ ಇದಕ್ಕೊಂದು ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ. ಹಾಗೆ ಇದು ಕೂಡ ಅಷ್ಟೇ ನಿಮಗೆ ಈಸ್ಟ್ ಸೈಡು, ಈಸ್ಟ್ ಫೇಸ್ ಸೈಡು ಈ ಕಾರ್ನರಲ್ಲಿ ಬಾಲ್ಕನಿ, ಸಣ್ಣದಾಗಿ ಒಂದು ಬಾಲ್ಕನಿ. ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ, ಆಲ್ಮೋಸ್ಟ್ 5 ಅಡಿ ಕೊಟ್ಟಿದ್ದಾರೆ ಟಫನ್ ಗ್ಲಾಸ್. ನಿಮಗೆ ಸ್ಟೀಲ್ ಕೊಟ್ಟು ಮನೆ ಮುಂದೆ ಈ ಥರ. ಇದು ಬಂದು 2 ರೂಮ್ ಆಗಿರುತ್ತೆ. ಸೆಕೆಂಡ್ ಫ್ಲೋರಲ್ಲಿರುವಂಥ ರೂಮ್ ಆಗಿರುತ್ತೆ ನಿಮಗೆ. ಓಕೆ, ಇವಾಗ 3ನೇ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಇಲ್ಲೂ ಅಷ್ಟೇ ನೋಡ್ಬೋದು, ಇವತ್ತು ಫಾಲ್ಸ್ ಇದೆ ನಿಮಗೆ. ಓಕೆ, ಈ ಕಾರ್ನರ್ ಬಂದರೆ ಸೇಮ್ ನಮಗೆ ರೈಟ್ ಸೈಡಲ್ಲಿ ಬಂದರೆ ನಮಗೆ ಇಲ್ಲೊಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ನಿಮಗೆ ದೊಡ್ಡದಾಗಿ ಕೆಳಗಡೆ ಏನು ನೋಡಿದ್ರು ಸೇಮ್ ಅದೇ ಪ್ಯಾಟ್ರನಲ್ಲಿರುತ್ತೆ. ಕಲರ್ ಚೇಂಜು, ಮೇಲ್ಗಡೆ ಅಷ್ಟೇ ಪಿ ಫಾಲ್ ಸೀಲಿಂಗ್, ಕಲರ್ ಡಿಸೈನ್ ಚೇಂಜ್ ಮಾಡಿದ್ದಾರೆ. ಹಾಗೆ ವಾರ್ಡ್ರೋಬ್, ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ. ಈ ಕಡೆ ಬಂದರೆ ಟಿವಿ ಯೂನಿಟ್ ಬರುತ್ತೆ.
ಸೇಮ್ ಕೆಳಗಡೆ ನೋಡ್ರೆ ಅದೇ ಥರ ಇರುತ್ತೆ. ಲ್ಯಾಪ್ಟಾಪ್ ಮೊಬೈಲ್ ನೀವು ಚಾರ್ಜ್ ಮಾಡ್ಕೊತೀನಿ ಮಾಡ್ಕೋಬೋದು. ಡ್ರೆಸ್ಸಿಂಗ್ ಟೇಬಲ್ಲು, ಇಲ್ಲೂ ಒಂದು ದೊಡ್ಡದಾಗಿ ಸೋಫಾ ಹಾಕೋಬೋದು ನೀವು. ಹಾಗೆ ಇದು ಕೂಡ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಏನಾದರೂ ನಿಮಗೆ 4 ರೂಮ್ಗೂ ಬಾಲ್ಕನಿ ಇದೆ. ನಿಮಗೆ ಕಾರ್ನರ್ ಇರೋದ್ರಿಂದ ನಿಮಗೆ 4 ಸೈಡು ನಿಮಗೆ ಬಾಲ್ಕನಿ ಬರುತ್ತೆ. ಇದು 3ನೇ ರೂಮ್ ಆಯಿತು. ಇವಾಗ 4ನೇ ರೂಮ್ ಹೋಗ್ತಾ ಇದ್ದೀವಿ. ಸೇಮ್ ಚಿಲ್ಡ್ರನ್ ಬೆಡ್ರೂಮ್ ನೋಡಿದ್ವಲ್ಲ ಆ ಕೆಳಗಡೆ ಸೆಕೆಂಡ್ ಫ್ಲೋರಲ್ಲಿ ಸೇಮ್ ಅದೇ ಪ್ಯಾಟ್ರನ್ನು, ಸೇಮ್ ಅದೇ ಥರ ಇದೆ. ಇದು 4ನೇ ರೂಮ್. ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ. ವಾರ್ಡ್ರೋಬು, ಓವರ್ ಹೆಡ್ ಕಬೋರ್ಡು, ಮೇಲ್ಗಡೆ POP ಫಾಲ್ ಸೀಲಿಂಗ್, ಹಾಗೆ ಒಂದು ಸ್ಟಡಿ ಟೇಬಲ್ ಇಲ್ಲಿ, ಅಟ್ಯಾಚ್ ಬಾತ್ರೂಮ್, ಈ ಕಡೆ ಬಂದರೆ ಒಂದು ಡ್ರೆಸ್ಸಿಂಗ್ ಟೇಬಲ್. ಇಲ್ಲೂ ಅಷ್ಟೇ ನಾರ್ತ್ ಸೈಡ್ ಗೇಟ್ ಕಿಟಕಿ ಬಂದಿದೆ. ಧಾರಾಳ ಬೆಳಕು ಗಾಳಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಇದಕ್ಕೊಂದು ಬಾಲ್ಕನಿ ಕೂಡ ಬಂದಿದೆ. 4 ರೂಮ್ಗೂ 4 ಬಾಲ್ಕನಿ ಇದೆ ನಿಮಗೆ. ಇದು 4 ರೂಮ್ ಆಯಿತು. 3ನೇ ಫ್ಲೋರ್ ಇದು. ಇವಾಗ 4ನೇ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಮೇಲ್ಗಡೆ ನೋಡ್ಬೋದು ಸ್ಕೈ ಲೈಟ್ ಬಿಟ್ಟಿದ್ದಾರೆ ನಿಮಗೆ ಡೈರೆಕ್ಟಾಗಿ. ಇಲ್ಲೂ ಆಲೋಗ್ಬೋದು ಅಂತ ಲೈಟು. ಮೇಲ್ಗಡೆ ನಿಮಗೆ ಜೂಮರ್ ಕೂಡ ಹಾಕಿದ್ದಾರೆ. ಫಾಲ್ ಸೀಲಿಂಗ್ ನೋಡಿ. ಫ್ಲೋರಿಂಗ್ ಎಲ್ಲ ನಿಮಗೆ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ ನಿಮಗೆ. ಮೇಲ್ಗಡೆ ಬಂದರೆ ನಿಮಗೆ ಟಾಪ್ ಫ್ಲೋರಲ್ಲಿ ಬಂದರೆ ನಿಮಗೆ ಇಲ್ಲೊಂದು ಹೋಮ್ ಥಿಯೇಟ್ರ್ ಬರುತ್ತೆ. ನಿಮಗೆ ಹೋಮ್ ಥಿಯೇಟ್ರ್ ಯೂಸ್ ಮಾಡ್ಕೋಬೋದು. ಇಲ್ಲ ಜಿಮ್ ಮಾಡ್ತೀನಿ ಅಂದರೆ ಜಿಮ್ ಯೂಸ್ ಮಾಡ್ಕೋಬೋದು. ಯೋಗ ಜಿಮ್ ಯಾವುದು ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ವುಡನ್ ವರ್ಕ್ ಸ್ಟೈಲಲ್ಲಿ ನಿಮಗೆ ಫ್ಲೋರಿಂಗ್ ಮಾಡಿದ್ದಾರೆ. ಟೋಟಲ್ ನಿಮಗಿದು 5ನೇ ರೂಮ್ ಆಗುತ್ತೆ. ನಿಮಗೆ ಈ ಕಾರ್ನರಿಂದ ನೋಡಿಸ್ಬಿಡ್ತೀನಿ. ಮೇಲ್ಗಡೆ ಅಷ್ಟೇ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಇಲ್ಲಿ ಬಂದರೆ ನಿಮಗೆ ಲಿಫ್ಟ್ ಮೈಂಟೆನೆನ್ಸ್ ರೂಮ್, ಲಿಫ್ಟ್ ಬರುತ್ತೆ ಇಲ್ಲಿವರೆಗೂ. ಈ ಕಡೆ ಬಂದು ನಿಮಗೆ ಓಪನ್ ಟೆರೆಸ್ ಕೊಟ್ಟಿದ್ದಾರೆ. ನಿಮಗೆ ಕೆಳಗಡೆ ನೋಡ್ಬೋದು ಫ್ಲೋರಿಂಗ್ ಎಲ್ಲ ಆಗಿದೆ ನಿಮಗೆ ಗ್ರಾನೈಟು, ಟೈಲ್ಸ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಬಟ್ಟೆ ಒಣಗಾಕೋಕ್ಕೆ ಕಂಬಿ ಕೊಟ್ಟಿದ್ದಾರೆ ದೊಡ್ಡದಾಗಿ. ಇಲ್ಲೇ ನಿಮಗೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಔಟ್ ಕೂಡ ಕೊಟ್ಟಿದ್ದಾರೆ. ಮೇಲ್ಗಡೆ ಬಂದ್ಬಿಟ್ಟು 1000 ಲೀಟರ್ ಸಿಂಟಾಕ್ ಕೊಟ್ಟಿದ್ದಾರೆ. ಹಾಗೆ ಅಲ್ಲೇ ನೀವು ಮೇಲ್ಗಡೆನೆ ಓಕೆ ಮನೆ ಸುತ್ತಮುತ್ತ ನೋಡಿಸ್ತಾ ಇದ್ದೀನಿ. ಈ ಥರ ಕಾಣಿಸುತ್ತೆ ಮನೆ ಸುತ್ತಮುತ್ತ. ಓಕೆ ಅಡ್ರೆಸ್ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ. ಬನಶಂಕರಿ 6 ಸ್ಟೇಜ್ ಬರುತ್ತೆ. ಇದು ನಿಮಗೆ ಕಾರ್ನರ್ ಮನೆ ಆಗಿರುತ್ತೆ. BDA 1000 ಸ್ಕ್ವೇರ್ ಫೀಟು. ಈಸ್ಟಿಗೆ ನಾರ್ತ್ ಕಾರ್ನರು, ಇನ್ನೊಂದ್ಸತಿ ಹೇಳ್ತೀನಿ, ಈಸ್ಟ್ ನಾರ್ತ್ ಕಾರ್ನರು 1000 ಸ್ಕ್ವೇರ್ ಫೀಟ್ ಆಗಿರುತ್ತೆ. ಬನಶಂಕರಿ 6 ಸ್ಟೇಜು BDA. ಓಕೆ ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 2,95 lakhs ಕೇಳ್ತವ್ರೆ. ಅಂದರೆ 2,95,00,000 ಕೇಳ್ತವ್ರೆ. ನೆಗೋಷಿಯಬಲ್ ಆಗಿರುತ್ತೆ. ಈ ಮನೆ ನೋಡಿ ನಿಮ್ಗೆ ಇಷ್ಟ ಆಗಿದ್ರೆ, ಮನೆನ ನೋಡ್ಬೇಕು ಅನಿಸಿದ್ರೆ ನಾನು ನಂಬರ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಆ ನಂಬರ್ಗೆ ಕಾಲ್ ಮಾಡಿ
ಕರ್ಕೊಬಂದು ಮನೆ ನೋಡಿಸ್ತೀನಿ ನಾನು. ಹಾಗೆ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಯಾರನ್ನ ಮನೆ ಹುಡುಕ್ತಾ ಇದ್ದರೆ ವಿಡಿಯೋ ಮನೆಗಳ್ನ, ಈ ವಿಡಿಯೋನ ಅವರು ಕೂಡ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದರೆ ನಿಮಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯವಾಗಿರುತ್ತೆ ನಮಗೆ. ನೀವು ಎಷ್ಟು ಸಪೋರ್ಟ್ ಮಾಡ್ತೀರೋ ಅಷ್ಟು ನಾವು ಹೊಸ ವೀಡಿಯೋಗಳು ಮಾಡೋಕ್ಕೆ ಟ್ರೈ ಮಾಡ್ತೀವಿ. ತುಂಬ ಜನ ಕೇಳ್ತೀರಾ ಸ್ಟಾರ್ಟಿಂಗಲ್ಲೇ ಯಾಕೆ ನೀವು ರೇಟ್ ಹೇಳಲ್ಲ ಅಂತ. ಫುಲ್ ವೀಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಏನಿದೆ ಏನಿಲ್ಲ ಅಂತ. ಅದಕ್ಕೋಸ್ಕರ ಲಾಸ್ಟಲ್ಲಿ ನಾನು ರೇಟ್ ಹೇಳ್ತೀನಿ, ಅದಕ್ಕೋಸ್ಕರ ಲಾಸ್ಟ್ವರೆಗೂ ವೀಡಿಯೋ ನೋಡಿ ಅಂತ ಹೇಳೋದು. ಓಕೆ, ಇದಿಷ್ಟು ಡೀಟೇಲ್ಸ್, ಈ ಮನೆ ಡೀಟೇಲ್ಸ್ ಆಗಿರುತ್ತೆ ಇವತ್ತಿನ ವೀಡಿಯೋ ಡೀಟೇಲ್ಸು. ಮುಂದಿನ ಹೊಸ ವೀಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.